ನಮಸ್ಕಾರ ವೀಕ್ಷಕರೇ, ಪ್ರಪಂಚದ ಅತಿದೊಡ್ಡ ಹಬ್ಬ ಆರಂಭವಾಗಿದೆ. 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಅದ್ದೂರಿಯಾಗಿ ಆರಂಭವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಸೋಮವಾರ ಆರಂಭವಾಗಿದೆ. ಜನವರಿ 13ರಿಂದ ಫೆಬ್ರವರಿ 26ರ ತನಕ, ಅಂದರೆ ಶಿವರಾತ್ರಿಯ ತನಕ ನಡೆಯಲಿರುವ ಈ ಉತ್ಸವದಲ್ಲಿ ಸುಮಾರು 40 ಕೋಟಿ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರರು, ಅಘೋರಿಗಳು, ನಾಗಸಾಧುಗಳು ಮಹಾಕುಂಭಮೇಳದಲ್ಲಿ ಸಮಾಗಮವಾಗಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಕ್ಷರಶಃ ದೇವಭೂಮಿಯಾಗಿ ಪರಿವರ್ತನೆಯಾಗಿದೆ. ಪುಣ್ಯಪಾದಗಳ ಸ್ಪರ್ಶದಿಂದಾಗಿ ಕುಂಭಮೇಳ ನಡೆಯುವ ಜಾಗ ಐತಿಹಾಸಿಕ ಸ್ಥಳವಾಗಿ ಪರಿವರ್ತನೆಯಾಗಿವೆ. ಪ್ರಯಾಗ್ರಾಜ್ ನಗರದ ನದಿ ತಟ್ಟದ ಸಮೀಪದಲ್ಲಿ 10,000 ಎಕರೆ ಪ್ರದೇಶದಲ್ಲಿ ಮಹಾಕುಂಭಮೇಳ ನಗರವೇ ಸೃಷ್ಟಿಯಾಗಿದೆ. ಆಪಲ್ ಸಂಸ್ಥೆಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಸೇರಿದಂತೆ ದೇಶ ವಿದೇಶದ ಗಣ್ಯರು ಕೂಡ ಈ ಶತಮಾನದ ಧಾರ್ಮಿಕ ಸಂಗಮದಲ್ಲಿ ಭಾಗಿಯಾಗಿದ್ದಾರೆ. ಮಹಾಕುಂಭಮೇಳದಲ್ಲಿ ನಾಗಸಾಧುಗಳು ಕೂಡ ಪಾಲ್ಗೊಳ್ಳಲಿದ್ದಾರೆ. ಈ ನಾಗಸಾಧುಗಳ ಇತಿಹಾಸವೇ ಅಚ್ಚರಿಯ ಲೋಕ. ಕುಂಭಮೇಳದಲ್ಲಿ ಆಕರ್ಷಣೆಯ ಕೇಂದ್ರಬಿಂದು ನಾಗಸಾಧುಗಳ ವಿಶೇಷತೆ. ಇವರ ವಿಶೇಷತೆ ಒಂದೆರಡಲ್ಲ. ಅವರದ್ದು ಕಠಿಣ ವ್ರತ, ದಿನಕ್ಕೊಂದು ಹೊತ್ತು ಊಟ, ನೀರೇ ಇಲ್ಲದ ಬದುಕು. ಉಗುರುಗಳನ್ನೆಲ್ಲ ಕತ್ತರಿಸದೆ ಅಡಿಗಳಷ್ಟು ಬೆಳೆಸಿದ ಈ ನಾಗಸಾಧುಗಳು ಒಂದು ಕೈಯನ್ನು ಮೇಲಕ್ಕೆತ್ತಿ 16 ವರ್ಷಗಳಿಂದ ಹಾಗೆ ಇರುವವರು. ಕುಂಭಮೇಳದ ಸಂಪ್ರದಾಯವು ಬಹಳ ಹಳೆಯದ್ದು ಎಂದು ವಿದ್ವಾಂಸರು ನಂಬುತ್ತಾರೆ. ಆದರೆ ಅದಕ್ಕೆ ವ್ಯವಸ್ಥಿತ ರೂಪವನ್ನು ನೀಡಿದ ಕೀರ್ತಿ ಆದಿ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. ಅವರು 4 ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ 4 ಪೀಠಗಳನ್ನು ಸ್ಥಾಪಿಸಿದರಂತೆಯೇ ಅವರು 4 ಯಾತ್ರಾ ಸ್ಥಳಗಳಲ್ಲಿ ಕುಂಭಮೇಳದಲ್ಲಿ ಸಾಧುಗಳು ಭಾಗವಹಿಸುವಿಕೆಯನ್ನು ಖಚಿತಪಡಿಸಿದ್ದರು. ಇಂದಿಗೂ ಶಂಕರಾಚಾರ್ಯ ಮಠಕ್ಕೆ ಸಂಬಂಧಿಸಿದ ಋಷಿಮುನಿಗಳು ಮತ್ತು ಸಂತರರು ತಮ್ಮ ಶಿಷ್ಯರೊಂದಿಗೆ ಕುಂಭಮೇಳಗಳಲ್ಲಿ ಭಾಗವಹಿಸುತ್ತಾರೆ. ಕುಂಭಮೇಳದ ವಿವರಣೆಯು ಶೈವ ಪುರಾಣದ ಈಶ್ವರ ಸಂಹಿತೆ ಮತ್ತು ಆಗಮ ತಂತ್ರಕ್ಕೆ ಸಂಬಂಧಿಸಿದ ಸಾಂದೀಪನಿ ಮುನಿ ಚರಿತ್ರ ಸ್ತೋತ್ರಗಳಲ್ಲಿ ಕಂಡುಬರುತ್ತದೆ. ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗಿದ್ದರೂ ಈ ಬಾರಿ ಕುಂಭಮೇಳಕ್ಕೆ ವಿಶೇಷ ಮಹತ್ವವಿದೆ. ವಿದ್ವಾಂಸರ ಪ್ರಕಾರ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಪ್ರತಿ 12 ಕುಂಭಗಳನ್ನು ಮಹಾಕುಂಭ ಎಂದು ಕರೆಯಲಾಗುತ್ತದೆ. ಇದರ ಪ್ರಾಮುಖ್ಯತೆಯು ಇತರ ಕುಂಭಮೇಳಕ್ಕಿಂತ ಹೆಚ್ಚು, ಏಕೆಂದರೆ ಕುಂಭಮೇಳವು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ, ಆದರೆ ಮಹಾಕುಂಭಮೇಳವು 144 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಈ ಬಾರಿಯ ಮಹಾಕುಂಭಮೇಳವು ಜನವರಿ 13ರಿಂದ ಆರಂಭವಾಗಿದ್ದು ಫೆಬ್ರವರಿ 26ರವರೆಗೆ ನಡೆಯಲಿದೆ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾದ ಕುಂಭಮೇಳದಲ್ಲಿ ನದಿಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಏಕೆಂದರೆ ದೇಶದಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತಿದೆಯೋ ಅಲ್ಲಿ ಕೆಲವು ಪವಿತ್ರ ನದಿಗಳು ಖಂಡಿತವಾಗಿಯೂ ಹರಿಯುತ್ತವೆ. ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮಿಸುವ ಸಂಗಮ್ ದಡದಲ್ಲಿ ಕುಂಭ ನಡೆಯುತ್ತದೆ. ಗಂಗಾ ತೀರದಲ್ಲಿರುವ ಹರಿದ್ವಾರದಲ್ಲೂ ಕುಂಭವನ್ನು ಆಯೋಜಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ನದಿಗಳನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಕುಂಭಮೇಳದಲ್ಲಿ ಈ ನದಿಗಳಲ್ಲಿ ಸ್ನಾನ ಮಾಡುವುದು ಪಾಪ ಪರಿಹಾರ ಮತ್ತು ಪುಣ್ಯ ಪ್ರಾಪ್ತಿಗೆ ಕಾರಣವೆಂದು ನಂಬಲಾಗಿದೆ. ಇನ್ನು ಕುಂಭಮೇಳ ಭೂಮಿಯ ಮೇಲಿನ ಯಾತ್ರಿಕರ ಅತ್ಯಂತ ದೊಡ್ಡ ಶಾಂತಿಯುತ ಸಭೆಯಾಗಿದೆ. ಈ ಸಮಯದಲ್ಲಿ ಭಾಗವಹಿಸುವವರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಹೊಂದಿ ಜನನ ಮರಣದ ಚಕ್ರದಿಂದ ಮುಕ್ತಿ ಹೊಂದುತ್ತಾರೆ ಎಂದು ಭಕ್ತರು ನಂಬುತ್ತಾರೆ.